ರೈತ ಬಾಂಧವರಲ್ಲಿ ನಾನು ಡಿಲಿಂಗಪ್ಪ ಮಾತಾಡ್ತಕ್ಕಂಥದ್ದು. ಡಿಲಿಂಗಪ್ಪ ಕೋಕೋನಟ್ ಫಾರ್ಮಿಂದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಚಿಕ್ಕಯಡಗಳ್ಳಿ ಗ್ರಾಮದಲ್ಲಿ ನಾವು ತೆಂಗನ್ನು ಬೆಳೆದಿರ್ತಕ್ಕಂಥ ರೈತರಾಗಿದ್ದೀವಿ. ನಾವು ಒಳ್ಳೆ ಉತ್ಕೃಷ್ಟವಾದ ತಿಪ್ಟೂರು ತಳಿಯನ್ನು ಭಾಳ ವರ್ಷಗಳಿಂದಲೂ ಬೆಳೆದು ಬಂದಿರತಕ್ಕಂಥದ್ದು. ನಾವು ಸುಮಾರು ನಮ್ಮ ತಾತ ನಮ್ಮಪ್ಪ ಅವ್ರ ಕಾಲದಿಂದಲೂ ಸಹ ಇದೇ ತಳಿಯನ್ನು ಬೆಳೀತಕ್ಕಂಥ ನಾವು ಸಹ ಇದೇ ತಳಿಯನ್ನು ನಾವು ಅಳವಡಿಸ್ಕೊಂಡು ಬೆಳೀತಾ ಇದ್ದೀವಿ. ಒಳ್ಳೆ ಇಳುವರಿ ಬರ್ತಕ್ಕಂಥ ಒಳ್ಳೆ ಗಾತ್ರವಾಗಿರ್ತಕ್ಕಂಥ ಕಾಯಿ ನಮ್ಮ ತೋಟದಲ್ಲಿ ಬರ್ತದೆ. ಒಳ್ಳೆ ಇಳುವರಿ ತೂಕ ಕೊಬ್ಬರಿ ಸಹ 1 ಕ್ವಿಂಟಲ್ 70 kg ತೂಕ ಬರ್ತಕ್ಕಂಥ ಒಂದು ಮಾದರಿಯ ತೋಟ ಆಗಿದೆ ಇದು. ಇದರಲ್ಲಿ ನಾವು 40 ವರ್ಷದ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಬೀಜ ತಳಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಭಾಳ ವರ್ಷದಲ್ಲಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ತೋಟದ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಮಾನ್ಯತೆ ಪಡ್ಕೊಂಡು ಈಗ ನಮ್ಮ ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ಹೊರಗಡೆ ಎಲ್ಲ ನಮ್ಮ ಸಸಿ ಹೋಗ್ತಾ ಇತ್ತು. ಕರ್ನಾಟಕದಂತೂ ವಿಶೇಷವಾಗಿ ಹೋಗಿದೆ. ಒಳ್ಳೆ ತಳಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾವು ಒಂದು ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀವಿ. ಗಿಡ 40 ವರ್ಷದ ಮರ ಆಗಿರಬೇಕು. ಅದು ಒಳ್ಳೆ ಉತ್ಕೃಷ್ಟವಾಗಿ ಆರೋಗ್ಯವಾಗಿರ್ಬೇಕು. ಕನಿಷ್ಠ ಪಕ್ಷ 40ರಿಂದ 45 ಗರಿ ಇರ್ತಕ್ಕಂಥ ಒಂದು ಮರ ಆಗಿರಬೇಕು. ಅದು ನೇರವಾಗಿ ಬೆಳವಣಿಗೆಯನ್ನು ಹೊಂದಿರಬೇಕು. ಒಳ್ಳೆ ಗಾತ್ರವಾಗಿರಬೇಕು. ಪ್ರತಿ ವರ್ಷವೂ ಬೆಳೆ ಬಿಡ್ತಕ್ಕಂಥ ಒಂದು ಮರ ಆಗಿರಬೇಕು. ಅದು ಅಂಥ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಕಾಯಿ ಸುಮಾರು 11 ತಿಂಗಳವರೆಗೂ ತೋಟದಲ್ಲೇ ಇರಬೇಕು. ಅದು ಗಿಡದಲ್ಲೇ ಇರಬೇಕು. ಅದು ಹಣ್ಣಾಗಿ ಉದುರಿದ ಮೇಲೆ ಅದನ್ನು ತಗೊಂಡು ನಾವು ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಒಂದು 3 ತಿಂಗಳು ನೀರನ್ನು ಕಮ್ಮಿ ಮಾಡತಕ್ಕ ಹಿಂಗಳವರೆಗೂ ಒಂದು ಕಡೆ ಶೇಖರಣೆ ಮಾಡ್ತೀವಿ. ತದನಂತರ ಅದನ್ನು ತಗೊಂಬಂದು ನಾವು ಬೆಡ್ಗೆ ಹಾಕ್ತೀವಿ. ಬೆಡ್ನಲ್ಲಿ ನಾವು ಒಳ್ಳೆಯ ಗೊಬ್ಬರ, ಮಣ್ಣು, ಕೆಂಪು ಮಣ್ಣನ್ನು ಇದು ಮಾಡ್ಕೊಂಡು ಬೆಡ್ನಲ್ಲಿ ಹಾಕಿ ಬೆಡ್ನಲ್ಲಿ ಒಂದು 3-4 ತಿಂಗಳಾದ್ಮೇಲೆ ಮೊಳಕೆ ಬರುತ್ತೆ. ಆ ಮೊಳಕೆ ಆದಮೇಲೆ ಸಸಿಯನ್ನು ನಾವು ಈ ರೀತಿ ಕವರ್ನಲ್ಲಿ ನಾವು ತಯಾರು ಮಾಡ್ತೀವಿ. ಯಾಕೆ ಅಂದರೆ ಹೊರಗಡೆ ಕಳಿಸ್ಬೇಕಲ್ಲ, ದೂರ ಹೋಗ್ಬೇಕಾಗ್ತದೆ. ಈಗ ಗುಜರಾತ್ಗೆ ಹೋಗ್ಬೇಕು, 3 ದಿವಸ ಆಗುತ್ತೆ. ನೀರಿನ ಅವಶ್ಯಕತೆ ಬೇಕಾಗುತ್ತೆ. ಆದ್ದರಿಂದ ಸಸಿ ಬಾಡ್ತೈತೆ. ಆ ದೃಷ್ಟಿಯಿಂದ ನಾವು ಈ ಮಣ್ಣು ಒಳ್ಳೆ ಕೆಂಪು ಮಣ್ಣನ್ನು ನಾವು ಮಿಕ್ಸೆಡ್ ಮಾಡಿಕೊಂಡು ಅದರಲ್ಲಿ ಹಾಕಿ ಆ ಪಾಕೆಟ್ನಲ್ಲಿ ಹಾಕಿ ಬೆಳೆಸ್ತಾ ಹೋಗ್ತೀವಿ. ಬೆಳೆಸ್ತಾ ಹೋದ್ಮೇಲೆ ಅದು ಒಂದು ವರ್ಷಕ್ಕೆ 9 ತಿಂಗಳು 10 ತಿಂಗಳಿಗೆಲ್ಲ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ. ನಾವು ಒಂದು ವರ್ಷದಲ್ಲಿ ನಾವು ಇದನ್ನು ಮಾರಾಟ ಮಾಡ್ತೀವಿ. ಸಸಿ ನೋಡಿ ಈ ಮಟ್ಟಕ್ಕೆ ಒಳ್ಳೆ ಚೆನ್ನಾಗಿ ಬಂದಿರತಕ್ಕಂಥ ಸಸಿ, ಒಳ್ಳೆ ಸ್ಟೆಮ್ ಇರ್ತಕ್ಕಂಥ ಸಸಿ ಆಗಿರಬೇಕು. ಈ ಥರ ನೋಡಿ ಒಳ್ಳೆ ಸ್ಟೆಮ್ ಬಂದಿರುತ್ತೆ ನೋಡಿ. ಇದು 11 ತಿಂಗಳ ಸಸಿದು ಭಾಳ ಚೆನ್ನಾಗಿದೆ ನೋಡಿ. ಎಲ್ಲ ಗರಿಗಳು ಒಂದೇ ಥರ ಇರುತ್ತೆ. ಇದರಲ್ಲಿ ಮೇಲು ಕೀಳು ಅಂತ ಬೆಳೀತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಇದು ನೀರನ್ನು ನಾವು ನೀರಿನಲ್ಲಿ ಹಾಯಿಸ್ತಾ ಇಲ್ಲ, ಸ್ಪ್ರಿಂಕ್ಲರ್ ನೀರಿನಿಂದ ನಾವು ಬೆಳೆಸೋದ್ರಿಂದ ಎಲ್ಲ ಗಿಡಗಳು ಸಹ ಒಂದೇ ಅಳತೆಯಲ್ಲಿ ಬೆಳೆದಿರ್ತವೆ. ಇದರಲ್ಲಿ ನೋಡಿ ನಮ್ಮ ತಳಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗಿಡಗಳನ್ನು ನೋಡಿ ನೀವು ಯಾವುದು ನೋಡಿದ್ರು ನೋಡಿ ಎಲ್ಲ ಒಂದೇ ಥರ ಇದೆ ಸಸಿ ನೋಡಿ. ಇದೇ ಥರ ನಾವು ಸಸಿಯನ್ನು ಮಾಡಿಕೊಂಡು ನಾವು ಸೇಲ್ ಮಾಡ್ತಾ ಹೋಗ್ತೀವಿ. ಆಸಕ್ತ ರೈತರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಬೇಕಾದಲ್ಲಿ ನಮ್ಮ ತೋಟ ಬಂದು ನೋಡ್ಬೋದು, ನಮ್ಮ ಏನು ಬೆಡ್ ನೋಡ್ಬೋದು, ಮತ್ತು ನಮ್ಮ ಗಿಡಗಳನ್ನಾದರೂ ನೋಡ್ಬೋದು. ನೋಡಿ ನಿಮಗೆ ಇಷ್ಟವಾದಲ್ಲಿ ಇದನ್ನು ಕೊಂಡ್ಕೊಂಡು ಹೋಗ್ಬೋದು. ಇದರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ. ಮತ್ತು ನಿಮಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದಲೂ ಸಹ ನಿಮಗೆ ಸಹಾಯಧನ ದೊರೆಯುತ್ತೆ. ಸಹಾಯಧನ ಸಹ ಪಡ್ಕೊಳ್ತಕ್ಕಂಥ ಒಂದು ವಿಧಾನ ನಮ್ಮಲ್ಲಿ ಫಾರ್ಮೇಟ್ಸು ಮತ್ತು ಬಿಲ್ಲು ಸಹ ನಿಮಗೆ ಕೊಡ್ತೀವಿ. ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಸಿ ನೋಡ್ಬೋದು ನೀವು ಯಾವ ಥರ ಇದೆ ಅನ್ನೋದು ನೋಡಿ. ಒಂದಲ್ಲ ಒಂದು ನೀವು ನೋಡಿ ಯಾವ ಥರ ಚೆನ್ನಾಗಿ ಬೆಳೆದಿದೆ ಸಸಿ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು. ನೋಡಿ ಯಾವ ಥರ ಸಸಿ ಇದೆ ಅನ್ನೋದು. ಎಲ್ಲ ಇದೇ ಥರ ಸಸಿ ನಾವು ಬೆಳೆದಿದ್ದೀವಿ. ಬೇಕಾದಂಥ ಆಸಕ್ತ ರೈತರು ಬಂದು ನಮ್ಮಲ್ಲಿ ಭೇಟಿ ಕೊಟ್ಟು ನೀವು ಸಸಿಯನ್ನು ಪಡ್ಕೊಂಡು ಹೋಗಿ ನೀವು ಸಹ ತೋಟವನ್ನು ಬೆಳೆದು ಚೆನ್ನಾಗಿ ಒಳ್ಳೆಯ ಇಳುವರಿಯನ್ನು ಪಡ್ಕೋಬೇಕು ಅಂತೇಳಿ ನನ್ನ ಒಂದು ಅಭಿಲಾಷೆ ಇರುತ್ತೆ.